ನಂಜನಗೂಡಿನಲ್ಲಿ ವಿಜೃಂಭಣೆಯಿಂದ ಜರುಗಿದ ಹನುಮ ಜಯಂತಿ. ದಕ್ಷಿಣ ಕಾಶಿ ನಂಜನಗೂಡು ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ನಂಜುಂಡೇಶ್ವರ ದೇವಾಲಯದ ಮುಂಭಾಗ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮವನ್ನು ಶ್ರೀ ಸಿದ್ದಲಿಂಗ ಸ್ವಾಮಿಗಳು, ಇಮ್ಮಡಿ ಮುರುಗಿ ಸ್ವಾಮಿಗಳು, ಶ್ರೀ ಪಟ್ಟದ ನಾಗರಾಜ ಸ್ವಾಮಿಗಳು, ಶ್ರೀ ಜ್ಞಾನಾನಂದ ಚನ್ನರಾಜ್ ಅರಸ್ ಸ್ವಾಮಿಗಳು, ಮಾಜಿ ಶಾಸಕರಾದ ಹರ್ಷವರ್ಧನ್ ಸೇರಿದಂತೆ ಹನುಮ ಮತ್ತು ಶ್ರೀರಾಮನ ಮೆರವಣಿಗೆಯ ಪ್ರತಿಮೆಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಮಾತನಾಡಿದ ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿ, ಪ್ರತಿ ವರ್ಷವೂ ಹನುಮ ಜಯಂತಿಯನ್ನ ಆಚರಣೆ ಮಾಡಿಕೊಂಡು ಬರುತ್ತಿದ್ದೇವೆ. ಹನುಮ ಜಯಂತಿಯು ಯುವಕರಿಗೆ ಭ್ರಾತೃತ್ವ ಹಾಗೂ ಮತ್ತು ಸ್ವಾತಂತ್ರ್ಯದ ಸಂಕೇತವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸುಮಾರು 38 ಜನಪದ ಕಲಾ ತಂಡಗಳು ಭಾಗವಹಿಸಿದ್ವು. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿದ್ದವು. ಸಾವಿರಾರು ಹಿಂದೂ ಕಾರ್ಯಕರ್ತರು ಭಾಗವಹಿಸಿದ್ರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಬ್ಯೂರೋ ರಿಪೋರ್ಟ್ ಎಡಿ ಜಯಶಂಕರ್, NK 64 ನಂಜನಗೂಡು. ಈ ವರ್ಷನೂ ಕೂಡ ಹನುಮ ಜಯಂತಿಯ ಆಚರಣೆ ಮಾಡ್ತಾ ಇದ್ದೀವಿ. ಅಪೂರ್ಣವಾಗಿ ಜಯಂತಿ ನಂಜನಗೂಡಲ್ಲಿ ಆಚರಣೆ ಮಾಡ್ತಿದ್ದ ಸಂದರ್ಭದಲ್ಲಿ ಇವತ್ತು ನಮ್ಮ ಪಕ್ಷದ ಮಂಡಲಾಧ್ಯಕ್ಷರಾಗಿರುವಂಥ ಕನ್ನಡಪ್ಪನವರು ಮತ್ತು ಸಿದ್ದರಾಜ್ ಅವರು ಕೂಡ ಇದ್ದಾರೆ. ಯುವ ಬ್ರಿಗೇಡ್ ಅವರು ಚಂದ್ರು ಅವರು ಕೂಡ ಇರ್ತಿದ್ದಾರೆ. ಹನುಮ ಜಯಂತಿ ಪ್ರತಿ ವರ್ಷವೂ ಕೂಡ ಅದು ಒಂದು ಭ್ರಾತೃತ್ವ ಮತ್ತು ಸ್ವಾತಂತ್ರ್ಯದ ಒಂದು ಸಂಕೇತ, ಅದು ವಿಶೇಷವಾಗಿ ಯುವಕರಿಗೆ. ಸೊ ಹಾಗಾಗಿ ಇವತ್ತು ಈ ಬಾರಿನೂ ಕೂಡ ಅಚ್ಚುಕಟ್ಟುವಾಗಿ ಇವತ್ತು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಂಜನಗೂಡಿನ ಪ್ರತಿಯೊಬ್ಬರು ನಾಗರಿಕರಿಗೂ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೀನಿ.